ಫ್ರೆಂಡ್ಸ್, ಈ ರೀತಿ ಚಿರುಮುರಿ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಪ್ಲೇಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಆಮ್ಚೂರು ಪೌಡ್ರ್ ಅರ್ಧ ಟೀ ಸ್ಪೂನು, ಜೀರಾ ಪೌಡ್ರ್ ಅರ್ಧ ಟೀ ಸ್ಪೂನು, ಗರಂ ಮಸಾಲ ಅರ್ಧ ಟೀ ಸ್ಪೂನು ಮತ್ತು ಸಾಲ್ಟು ಅರ್ಧ ಟೀ ಸ್ಪೂನು ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು ಒಂದನ್ನು ತಗೊಂಡು ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಒಂದು ಮೀಡಿಯಮ್ ಸೈಜ್ನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಚಿಕ್ಕದ್ರಲ್ಲಿ 1/4 ಭಾಗ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ನೀರು ಬಿಡುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಒಂದು 1/4 ಕಪ್ಪಷ್ಟು ತಗೊಂಡು ಅದನ್ನೆಲ್ಲ ಹುರಿದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು 3 ಹಸಿಮೆಣ್ಸಿನ್ಕಾಯಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನ ಆರಿಸಿ ಹಾಕ್ತಾಯಿದ್ದೀನಿ. ಈಗ ನಾನು ಫಸ್ಟೇ ಹಾಕಿಟ್ಕೊಂಡಿರೋಂಥ ಮಸಾಲೆ ಪುಡಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾವು ತರಕಾರಿಗಳ ಜೊತೆ ಮಿಕ್ಸ್ ಆಗಬೇಕು. ಈಗ ನಾನು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಆ ಅರ್ಧ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಂಬೆ ರಸ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ, ಹಾಲ್ ಅಂತ ಆಪ್ಷನ್ ಬರುತ್ತಲ್ವ, ಅದನ್ನೇ ಒತ್ತಿ ಫ್ರೆಂಡ್ಸ್. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈಗ ನಾನು 1.5 ಲೀಟ್ರ್ ಆಗೋಷ್ಟು ಕಡಲೆ ಪುರಿನ ತಗೊಂಡಿದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಮಿಕ್ಸ್ ಮಾಡಿದ್ಮೇಲೆ ಹಾಗೇ ಇದನ್ನ ತುಂಬ ಹೊತ್ತು ಇಟ್ಕೊಬಾರ್ದು, ಮೆತ್ತಗಾಗೋಗುತ್ತೆ ಅಂತೇಳ್ಬಿಟ್ಟು ನಾವು ಮಿಕ್ಸ್ ಮಾಡಿದ ತಕ್ಷಣ ಹಂಗೆ ತಿಂತಾ ಇರಬೇಕು. ಇದು ಈವ್ನಿಂಗ್ ಸ್ನ್ಯಾಕ್ಸು ಫ್ರೆಂಡ್ಸ್, ತುಂಬ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ರೆಡಿಯಾಗಿದೆ ಚುರುಮುರಿ. ಇದಕ್ಕೆ ಒಂದು ಬೇಕ್ರಿಯಲ್ಲಿ ಸಿಕ್ಕಿರೋ ಅಂಥ ನಿಪ್ಪಟ್ಟನ್ನ ಹಾಕಿ ಸ್ಟ್ರೀಟಲ್ಲಿ ಕೊಡ್ತಾರೆ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಈಗ ಚುರುಮುರಿ ರೆಡಿಯಾಗಿದೆ. ಈ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ರೆಡಿಯಾಗಿರೋಂಥ ಚುರುಮುರಿ ತಿನ್ನಕ್ಕೆ ರೆಡಿ. ಥ್ಯಾಂಕ್ ಯು.